ದೇಶದ ಬೆನ್ನೆಲುಬು. ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಸುಮಾರು 49,000 ಕೋಟಿ ರೂಪಾಯಿಗಳ 25, 30, 40 ವರ್ಷದ ಯೋಜನೆ ಪುಸ್ತಕದಲ್ಲಿದ್ದು ಇದೆಲ್ಲವನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡಿ ಈಗಾಗಲೇ 11,000ಕ್ಕೂ ಮೇಲ್ಪಟ್ಟು ಯೋಜನೆಗಳು ಲೋಕಾರ್ಪಣೆ ಮಾಡಿದ್ದೀವಿ. ದೇಶದಲ್ಲಿ LC ಗೇಟ್ಗಳು ಎಷ್ಟಿದ್ದು ಎಲ್ಲವನ್ನು ಕೂಡ ತೆಗಿಬೇಕು ಅನ್ನೋ ದೃಷ್ಟಿಯಿಂದ ಭಾರತ ಸರ್ಕಾರ 100ಕ್ಕೆ 100 ಹಣವನ್ನು ಕೊಡ್ತಾ ಇದ್ದೀವಿ. ಒಂದು ಚಾಮರಾಜನಗರ ಹೆಜ್ಜಾಲ ರೈಲ್ವೆ ಯೋಜನೆ ಮಾಡಬೇಕು ಅಂತ ನಾವು ನನಗೂ ಕೂಡ ಭಾರಿ ಕಾತುರತೆ ಇದೆ. ರಾಜ್ಯ ಸರ್ಕಾರ ಸರಿಯಾಗಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ನಾಳೆ ಬೆಳಿಗ್ಗೆ ಸ್ಪಂದಿಸಿ ಅವ್ರ ಕರ್ತವ್ಯ ಅವ್ರು ಮಾಡಿದ್ರೆ ನಾವು ಆ ಯೋಜನೆಯನ್ನು ಕೈಗೆತ್ತಿಕೊಂಡು ಮಾಡ್ತಕ್ಕಂಥದ್ದಕ್ಕೆ ತಯಾರಾಗಿದ್ದೀವಿ. ಒಂದು ರೈಲ್ವೆ ಯೋಜನೆಯಿಂದ ಕರ್ನಾಟಕಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಸೂಚನೆ ಇದೆ. ರಾಜ್ಯದ ಅಭಿವೃದ್ಧಿಯಲ್ಲಿ ಕರ್ನಾಟಕವೂ ಕೂಡ ಒಂದು ನಮಗೆ ಅತ್ಯವಶ್ಯಕತೆ ಇದೆ. ಆ ಕೆಲಸ ನಾವು ಮಾಡ್ತೀವಿ. ಕರ್ನಾಟಕದಲ್ಲಿ ಓಡಾಡ್ತಾ ಇರೋಷ್ಟು ಯಾವುದೇ ರಾಜ್ಯದಲ್ಲಿ ಇಲ್ಲ, ಇನ್ನೂ ಕೂಡ ಬರ್ತವೆ. ಅದನ್ನ ಯಾವ ರೀತಿ ಮಾಡಬೇಕು ಏನೋ ಅನ್ನೋದಕ್ಕಿಂತ ಹೆಚ್ಚಾಗಿ ರೈಲ್ವೆ ಯೋಜನೆಗಳನ್ನ ಹಂತ ಹಂತವಾಗಿ ತರ್ತಕ್ಕಂಥದಕ್ಕೆ ಭಾರತ ಸರ್ಕಾರ 100 ವರ್ಷದ ಸಾಧನೆ ಒಂದು ಕಡೆ ಆದರೆ 11 ವರ್ಷದ ಸಾಧನೆ ನರೇಂದ್ರ ಮೋದಿ ಅವ್ರದ್ದು ಅದಕ್ಕೆ ಸರಿಸಾಟಿಯಾಗಿ ಅದಕ್ಕಿಂತ ಮೇಲ್ಪಂಕ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಮೊನ್ನೆ ತಾನೇ ಸಕಲೇಶ್ಪುರ ಕುಕ್ಕೆ ಸುಬ್ರಹ್ಮಣ್ಯ ಅದು ಒಂದು ಎಲೆಕ್ಟ್ರಿಫಿಕೇಶನ್ ಮಾಡೋದಕ್ಕೆ 55 ಕಿಲೋಮೀಟ್ರು ಯಾರ ಕೈಲೂ ಆಗಿರಲಿಲ್ಲ. ಕೇವಲ ಮೊನ್ನೆ ಮಾಡಿ ಮುಗಿಸಿದ್ದೀವಿ. ವಂದೇ ಭಾರತ್ ಟ್ರೈನು ಮಂಗಳೂರಿಗೂ ಬರ್ತವೆ, ಚಾಮರಾಜನಗರಕ್ಕೂ ಬರುವಂಥ ಕಾವಲುಗಳು ಬರ್ತವೆ. ಈ ದೇಶದ ಅಭಿವೃದ್ಧಿಗೆ ಪೂರಕವಾದ ರೈಲ್ವೆ ಇಲಾಖೆಯನ್ನು ಇನ್ನಷ್ಟು ಸ್ಟ್ರೆಂಥನಿಂಗ್ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಿಗಳು ಸೂಚನೆ ಇದೆ. ಈಗಾಗಲೇ ನಮ್ಮ ಬಸವೇಶ್ವರ ಸರ್ಕಲ್ ಅಲ್ಲಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಬರುವಂತಿದೆ. ಬಹಳ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಅದನ್ನ ಅಕ್ಷರದಲ್ಲಿ ನೀವು ನಿಂತು ನಿಮ್ಮ ನಿಶ್ಚಯವನ್ನ ವ್ಯಕ್ತ ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ರಾಯಚೂರು ಉತ್ಸವ ಅನ್ನೋದು ನಮ್ಮೆಲ್ಲರ ಒಂದು ಉತ್ಸಾಹದ ಪ್ರತೀಕ, ನಮ್ಮೆಲ್ಲರ ಕ್ಷೇತ್ರದ ನಮ್ಮ ರಾಯಚೂರಿನ ಸಂಸ್ಕೃತಿಯ ಪ್ರತೀಕ. ಅದು ಪ್ರತಿ ವರ್ಷವೂ ಜರಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಮೂರನೇದು ಎಲ್ಲಕ್ಕಿಂತ ಮುಖ್ಯವಾದುದಂದರೆ ಸ್ವಚ್ಛ ಸರ್ವೇಕ್ಷಣೆ ಅಭಿಯಾನ. ಈ ಅಭಿಯಾನದ ಭಾಗವಾಗಿ ಮಹಾನಗರ ಪಾಲಿಕೆಯಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದಾಗಿದೆ. ಇದ್ರ ಮುಖಾಂತರ ನಾವು ಈ ಕಸ ನಿರ್ವಹಣೆ ಬಗ್ಗೆ ಜನರಿಗೆ ಮಾಹಿತಿಯನ್ನು ಮತ್ತು ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಸಿ ಕಸ, ಒಣ ಕಸ ಸಂಗ್ರಹ ಮಾಡೋದು, ಅದನ್ನು ನಮ್ಮ ಪೌರ ಕಾರ್ಮಿಕರಿಗೆ ನೀಡುವಂಥದ್ದು, ಅದು ನಮ್ಮ ಲ್ಯಾಂಡ್ ಫಿಲ್ ಸೈಟಿಗೆ ಹೋಗಬೇಕು, ಅಲ್ಲಿಂದ ಬೇರ್ಪಡೆ ಆಗಬೇಕು, ಅದು ವಿಲೇವಾರಿ ಆಗಬೇಕು. ಹಾಗಾಗಿ ಈ ಎಲ್ಲ ಪ್ರೊಸೆಸ್ ಸರಿಯಾಗಿ ನಡಿಬೇಕಾದರೆ ಸಾರ್ವಜನಿಕರ ಸಹಕಾರ ನಮಗೆ ಬೇಕಾಗಿದೆ.